ಈಗಾಗಲೇ 4 ವರ್ಷ ಅನ್ಯಾಯ ಆಗಿದೆ. 3 ವರ್ಷ ಟಿಪ್ಪಣಿಗಳು ಮಾಡ್ಬೋದು. ಇವತ್ತೀಗಲಾದರೂ ನ್ಯಾಯ ಸಿಕ್ಕಿದೆ, ನನ್ನ ಗೊತ್ತಿದೆ, ಸಮಾಧಾನ ಇದೆ. ಅದಕ್ಕೆ ಆ ಭಾಗದ ಹಂಗೇರಿ ಜನರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಬರುವಂಥ ದಿವಸಗಳಲ್ಲಿ ಜೀವರಾಜ್ ದೊಡ್ಡ ಒಂದು ಶಕ್ತಿ ಇದ್ದಲ್ಲಿ ಹೇಳ್ತಾರೆ ಬಿಡ್ತಾರೆ ಬೇರೆ ವಿಷಯ. ಪಶ್ಚಿಮ ಬಂಗಾಳದಲ್ಲಿ ಏನಾಗಿದೆ ಅಂತ ತಿರುಗಿ ನೋಡಿ ನಡೀತಾರೆ. ಯಾವ ರೀತಿ ಧೂಳಿಪಟ ಆಗಿದೆ ಅಲ್ಲಿ ನಮ್ಮ ಸರ್ಕಾರ. ಅಲ್ಲಿ ಇಷ್ಟೊಂದು ದೊಡ್ಡ ಬಹುಮತವನ್ನು ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರ ಪ್ರಯತ್ನದಿಂದ ನಾವು ಗೆದ್ದಿದ್ದೇವೆ ಅನ್ನುವಂಥದ್ದೇ ಇಡೀ ದೇಶಕ್ಕೆ ಒಂದು ಉದಾಹರಣೆ. ಇದಕ್ಕಿಂತ ಹೆಚ್ಚು ಉದಾಹರಣೆ ಕೊಡುವಂಥ ಅಗತ್ಯ ಇಲ್ಲ. ಬರುವಂಥ ದಿವಸದಲ್ಲಿ ಕಾಂಗ್ರೆಸ್ಗೆ ಭವಿಷ್ಯ ಇಲ್ಲ ಅನ್ನೋದು ಸ್ಪಷ್ಟ ಪಶ್ಚಿಮ ಬಂಗಾಳದಲ್ಲಿ ತೋರಿಸಿದ್ದಾರೆ. ಮತ್ತು ಎಲ್ಲಿ 1-2 ಸೀಟ್ ಗೆಲ್ಲಕ್ಕಾಗದೇ ಇರುವಂಥ ಕಾಂಗ್ರೆಸ್ ಪಕ್ಷ ಮಾತನಾಡುವಂಥ ಯಾವುದೇ ನೈತಿಕ ಹಕ್ಕಿಲ್ಲ. ಮಾತನಾಡುವಂಥದ್ದನ್ನು ಪ್ರಯತ್ನ ಮಾಡಬಾರ್ದು ಅಂತೇಳಿ ಅವರ ಮಾತಿಗೆ ಯಾವುದೇ ಕವಡೆಕಾಸಿನ ಕಿಮ್ಮತ್ತಿಲ್ಲ ಅನ್ನೋ ಮಾತನ್ನು ದಾವಣಗೆರೆ ಬಾಗಲಕೋಟೆಯಲ್ಲಿ ಸೋಲಾಗಿದೆ ಬಿಜೆಪಿಗೆ. ಬಾಗಲಕೋಟೆ ದಾವಣಗೆರೆಯಲ್ಲಿ ನಾವು ದಾವಣಗೆರೆ ಗೆಲ್ತಿರೋ ವಿಶ್ವಾಸ ಇತ್ತು. ಕೊನೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರುವಂಥದ್ದು ನಮಗೂ ನೋವಾಗಿದೆ. ಬರೋ ದಿವಸಗಳಲ್ಲಿ ಕೊರತೆಗಳು ಏನಾಗಿದೆ ಸರಿಪಡಿಸ್ಕೊಂಡು ಪಕ್ಷವನ್ನು ಬಲಪಡಿಸಿಕೊಂಡು ವಿಶೇಷ ಸರ್ ಜೀವರಾಜ್ ಅವ್ರದ್ದು ಬಹಳ ಅಭಿಮಾನದಿಂದ ನಮ್ಮ ಕಾರ್ಯಕರ್ತರು ಶ್ರಮವನ್ನು ಪಟ್ಟು ಮಾಡ್ತಾ ಇದ್ದಾರೆ.